ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತಿ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿರೋ ಹೊಸ ಕನ್ನಡಿನಲ್ಲಿ ಭರ್ಜರಿ ಗಂಡು ಸಿನಿಮಾ. ಸಿನಿಮಾದ ಡೈರೆಕ್ಟರ್ ಹಾಗೂ ಸಿನಿಮಾದ ಆರ್ಟಿಸ್ಟ್ ನಿಮ್ಮ ಜೊತೆ ವೆಲ್ಕಮ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಪರಿಚಯ ಪ್ರೇಕ್ಷಕರಿಗೆ? ಓಕೆ, ನಾನು ಪ್ರಸಿದ್ಧ ಅಂತ. ಇದು ನನ್ನ ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ರತ್ನಮಂಜರಿ, ಇದು ಭರ್ಜರಿ ಗಂಡು ಎರಡನೇ ಸಿನಿಮಾ. ಮೂರನೇ ಸಿನಿಮಾ ಶೇರ್, ಅದು ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಮತ್ತದೇ ಕಿರಣ್ ರಾಜ್ ಮತ್ತು ನಾನು ಮತ್ತು ನನ್ನ ಟೆಕ್ನಿಕಲ್ ಟೀಮು ಮಾಡ್ತಾಯಿದ್ದೀನಿ. ಈಗ ಭರ್ಜರಿ ಗಂಡು 5th ರಿಲೀಸು. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್, ಜೊತೆಗೆ ನನ್ನ ಚಿಕ್ಕ ವಯಸ್ಸಿನ ಕನಸು ಸಿನಿಮಾ ನಟ ಆಗಬೇಕಂತ. ಅದಾಗದೆ ಸರಿ, ಅಟ್ಲೀಸ್ಟ್ ಸಿನಿಮಾದಲ್ಲಿ ಮೇಕರದ್ದು ಆಗೋಣ ಅಂತ ಡೈರೆಕ್ಷನ್. ತುಂಬ ನನಗೆ ಇಷ್ಟವಾದ ಕೆಲಸ ನಿರ್ದೇಶನ. ಸೊ ಇದು ನನ್ನ ಪರಿಚಯ. ನಮಸ್ಕಾರ, ನನ್ನ ಹೆಸರು ರಾಕೇಶ್ ರಾಜ್ ಅಂತ. ನಾನು ಭರ್ಜರಿ ಗಂಡು ಚಿತ್ರದಲ್ಲಿ ಸೆಕೆಂಡ್ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ನಾನೊಂದು ಸುಮಾರು ಶಾರ್ಟ್ ಫಿಲ್ಮ್ಗಳು ಮತ್ತೊಂದು ವೆಬ್ ಸೀರೀಸು ಮತ್ತು ಮ್ಯೂಸಿಕ್ ವಿಡಿಯೋಗಳನ್ನೆಲ್ಲ ಮಾಡಿಕೊಂಡು ಒಂದು ಸಣ್ಣ ಸಣ್ಣ ರೋಲ್ಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಗುರುತಿಸ್ಕೊಂಡು ಈಗ ಭರ್ಜರಿ ಗಂಡುಲಿ ನನಗೆ ತುಂಬ ಒಂದು ಗುಡ್ ಅಮೌಂಟ್ ಆಫ್ ಸ್ಕ್ರೀನ್ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಟ್ಟು ಇಲ್ಲಿ ಸೆಕೆಂಡ್ ಲೀಡಾಗಿ ಕ್ಯಾರೆಕ್ಟರನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಸೊ ಇದು ನನ್ನ ಕ್ವಿಕ್ ಇಂಟ್ರೊಡಕ್ಷನ್. ಸರ್, ಫಸ್ಟು ಪ್ರಶ್ನೆ ಬೇರೆ ಸರ್ ನಿಮಗೇನೆ. ಭರ್ಜರಿ ಗಂಡು ಟೈಟಲ್ ಯಾಕೆ ಚೂಸ್ ಮಾಡಿಕೊಂಡ್ರು? ಏನಾದ್ರು ಸ್ಪೆಸಿಫಿಕ್ ರೀಸನ್ ಇದೆಯಾ? ನನಗೆ ನನಗೆ ಸುಮಾರು ಕಮೆಂಟ್ಸಲ್ಲಿ ನಾನು ಟೈಟ್ಲ್ ಚೆನ್ನಾಗಿ ಇಡ್ತೀನಿ ಅಂತ ಸುಮಾರು ಜನ ಹೇಳ್ತಾರೆ. ನಾನು ಟೈಟ್ಲೇ ಇಡಬೇಕು ಅಥವಾ ಚೆನ್ನಾಗಿರೋದೇ ಇಡಬೇಕು ಅಂತಲ್ಲ, ಕತೆಗೆ ಆಪ್ತವಾದ ಸೂಕ್ತವಾದ ಟೈಟ್ಲನ್ನ ನಾನು ಇಡಬೇಕು ಅಂತ ಹೊರಟಿದ್ದು. ಕತೆಗೆ ಆಪ್ಟ್ ಅನಿಸುತ್ತೆ. ಕಥೆಯಲ್ಲಿ ನಾಯಕನ ಕತೆ, ನಾಯಕನ ಕ್ಯಾರೆಕ್ಟ್ರು, ಅದಕ್ಕೆ ಗಂಡಸು ಅಂದರೆ ಅಥವಾ ಒಂದು ಗಂಡು ಅನ್ನೋದು ಬರೀ ಅಥವಾ ಒಡೆದಾಟ ಅಥವಾ ಇನ್ನೊಂದಕ್ಕೇನೋ ಮಿಸ್ಲಾಗಿರಲ್ಲ. ಅವನು ಓವರಾಲ್ ಆಗಿ ಎಲ್ಲರೂ ಪ್ರೀತಿ ಸಂಪಾದನೆ ಮಾಡಿ ಎಲ್ಲರಿಗೂ ಒಳ್ಳೆಯವನು ಅನ್ಸ್ಕೊಂಡ್ರೆ ಅವನು ಒಬ್ಬ ಗಂಡು. ಸೊ ಇವನು ಭರ್ಜರಿ ಗಂಡು. ಇದಕ್ಕೆ ಮುಂಚೆ ಬೌದ್ಧರ ಗಂಡು ಅಂತ ನಾವು ಟೈಟ್ಲ್ ಇಟ್ಟಿದ್ವಿ. ಅದಕ್ಕೆ ಕಾರಣ ಬಂದು, ನಾನು ಅಣ್ಣವರ ಅಪ್ಪಟ ಅಭಿಮಾನಿ. ನಮಗೆಲ್ಲ ಅಣ್ಣವ್ರು ಹೆಂಗೆ ಅಂದರೆ, ನಾವು ಸಿನಿಮಾ ನೋಡುವಾಗ ನಾವು ಸ್ಕ್ರೀನಲ್ಲಿ ಎಷ್ಟುದ್ದ ನೋಡ್ತಿದ್ವಲ್ಲ ಅಣ್ಣವ್ರನ್ನ, ನಾವು ನಮ್ಮ ಮೈಂಡಲ್ಲಿ ಇದ್ದಿದ್ದು ಅಷ್ಟುದ್ದ ಇದ್ದಾರೆ ಅವರು ಅಂತ. ನಮಗೆ ಅದು ರೀಲು ಅಥವಾ ಏನು ಅಂತ ಅನ್ಸಲ್ಲ, ಅಷ್ಟುದ್ದ ಇರ್ತಾರೆ ಅಂತ ನಮಗೆ ಅಷ್ಟು ಬಿಗ್ ಇಮೇಜ್ ನಮಗೆ. ಸೊ ಅಷ್ಟು ಅಭಿಮಾನಿ ನಾವು. ಆ ಕತೆಗೆ ಬೌದ್ಧರ ಗಂಡು ಅಂತ ನಾನು ಅದಕ್ಕೋಸ್ಕರನೇ ಇಟ್ಟಿದ್ದು. ಬಟ್ ಕಾರಣಾಂತರಗಳಿಂದ ಅದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದನ್ನು ಬಿಟ್ಟು ಭರ್ಜರಿ ಗಂಡು ಅಂತ ಮಾಡಿದ್ದು. ಸರ್, ನಿಮ್ಮ ಪಾತ್ರದ ಬಗ್ಗೆ ಯಾವ ಲೀಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ? ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ ಮಾಡ್ಬೋದು. ಸೊ ನೀವು ಟ್ರೈಲರ್ ಎಲ್ಲ ನೋಡಿರ್ಬೋದು ಇವಾಗಲೇ. ಸೊ ಪ್ರಿಟಿ ಮಚ್ ಮೆಜಾರಿಟಿ ಆಫ್ ದ ಫಿಲಮ್ನ ಹಳ್ಳಿಲಿ ಸೆಟ್ ಮಾಡಿರೋದು ಇಡೀ ಭರ್ಜರಿ ಗಂಡು ಸಿನಿಮಾ. ಇದರಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ ಬರುತ್ತೆ, ಅದೆಲ್ಲ ಇಲ್ಲಿ ಸಿಟಿಲಿ ಕಾಲೇಜ್ ಬ್ಯಾಕ್ಡ್ರಾಪಲ್ಲಿ ನಡೆಯೋದು. ನಂದು ಕ್ಯಾರೆಕ್ಟರ್ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದರೆ, ಕಾಲೇಜ್ಗಳಲ್ಲಿ ನೀವು ಕಾಲೇಜ್ ಹೋಗ್ಬೇಕಾದ್ರೂ ನಿಮ್ಮದೇ ಅಂತ ಒಂದಷ್ಟು ಗ್ಯಾಂಗ್ಗಳಿರುತ್ತೆ. ಸೊ ಆ ಒಂದು ತುಂಬ ಅದಕ್ಕೆ ಹತ್ತಿರವಾಗಿ ರಿಲೇಟಬಲ್ ಆಗಿರೋ ಥರ ಒಂದು ಸ್ಪೇಸಿಂಗಲ್ಲಿ ನಂದು ಕ್ಯಾರೆಕ್ಟರ್ನ ಪೊಸಿಷನ್ ಮಾಡಿರೋದು. ಸೊ ಟಿಪಿಕಲಿ ಯಾವುದೇ ಒಂದು ಕಾಲೇಜ್ ಗ್ಯಾಂಗಲ್ಲಿ ಏನೇ ವಿಷಯ ಆದರೂ ಸಣ್ಣದಕ್ಕೂ ಜೊತೆಲಿ ನಿಂತ್ಕೊತಾರೆ ಅಥವಾ ಸಣ್ಣದಕ್ಕೂ ಗಲಾಟೆ ಮಾಡ್ಕೊತಾರೆ. ಆ ಗಲಾಟೆಗಳು ಎಷ್ಟು ದೊಡ್ಡ ಲೆವೆಲಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ರಿಯೇಟ್ ಮಾಡ್ಬೋದು, ಅದರಿಂದ ಆಗೋ ಅನಾಹುತಗಳೇನು, ಈ ಥರದೆಲ್ಲ ಒಂದಷ್ಟು ಎಲ್ಲರೂ ತುಂಬ ರಿಲೇಟಬಲ್ ಇರುತ್ತೆ. ಸೊ ಆ ಥರದೊಂದು ಬ್ಯಾಕ್ ಡ್ರಾಪಲ್ಲಿ ನಂದು ಕ್ಯಾರೆಕ್ಟರ್ ಸೆಟ್ ಮಾಡಿರೋದು. ಸೊ ಕಾಲೇಜ್ ಎಪಿಸೋಡ್ಸ್ ಒಂದು ಫ್ಲ್ಯಾಶ್ ಬ್ಯಾಕ್ ಪೂರ್ತಿ ನಾನು, ಕಿರಣ್ ರಾಜ್ ಮತ್ತು ಸುರೇಖಂತ ಇನ್ನೊಂದು ಆರ್ಟಿಸ್ಟು. ಸೊ ನಾವೆಲ್ಲ ಒಟ್ಟಿಗೆ ಆ ಒಂದು ಸೀಕ್ವೆನ್ಸ್ ಅಂದರೆ ಫ್ರೆಂಡ್ ಆಗಿರ್ತೀರಾ ಕಿರಣ್ ರಾಜ್ ಅವ್ರಿಗೆ? ಅದು ಸ್ವಲ್ಪ ಸ್ಪಾಯ್ಲರ್ ಆಗಿಬಿಡ್ಬೋದು. ನಾನು ಏನು, ಅವರು ಬೆಸ್ಟ್ ಫ್ರೆಂಡ್ಸು. ಆಮೇಲೆ ಏನಾಗುತ್ತೆ ಅಲ್ಲ, ಅದೇ ಈ ಥರದ್ದೆಲ್ಲ ಪ್ರಶ್ನೆಗಳು ಬರಬೇಕು. ಟ್ರೈಲರಲ್ಲೂ ಅಷ್ಟೇ ಈ ನಾಯಕಿ ಕೇಳ್ತಾರೆ, ನೀನು ಅವಳು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರಲ್ಲ, ಬರೀ ಓಡಾಡ್ಕೊಂಡಿದ್ರ, ಬೇರೆ ಏನಾದ್ರು ಇತ್ತ ಅಂತ. ಅದಕ್ಕೆಲ್ಲ ಪ್ರಶ್ನೆ ಅದೇ, ಅದು ಟ್ವಿಸ್ಟ್ ಇರುತ್ತಲ್ವಾ. ಆ್ಯಂಡ್ ಸೆಲೆಕ್ಷನ್ ಹೆಂಗಾಯ್ತು ಸರ್? ಇದು ಕಿರಣ್ ರಾಜ್ ಅವರಾಗಲಿ, ಯಶಾರ್ ಆಗಲಿ, ಇವರಾಗಲಿ ಹೇಗೆ? ನಾನು ಫಸ್ಟ್ ಭರ್ಜರಿ ಗಂಡು ಕತೆ ಮಾಡಿಕೊಂಡು, ಕತೆ ಬಂದಾಗ ನಾನು ನನ್ನ DOP, ನನ್ನ ಟೆಕ್ನಿಕಲ್ ಟೀಮ್ ಜೊತೆ ನಾನು ಡಿಸ್ಕಸ್ ಮಾಡೋದು, ಈ ಥರ ಅಂದ್ಕೊಂಡಿದ್ದೀನಿ ಅಂತ. ಯಾಕಂದರೆ ಅವರು ನನಗಿಂತ ಜಾಸ್ತಿ ಒಡನಾಟ ಇರುತ್ತೆ. ಈ ಸಬ್ಜೆಕ್ಟ್ ಮಾಡ್ಬೋದಾ ಇದಕ್ಕೆ ಅಂತೆಲ್ಲ ಫಸ್ಟ್ ಕ್ರಿಟಿಕ್ಸ್ ಅವರೇ. ನಾನೊಂದು ಸಣ್ಣ ಸಬ್ಜೆಕ್ಟು ಸಣ್ಣದಾಗಿ ಮಾಡೋಣ ಅಂತ ನಾವು ಅಂದ್ಕೊಂಡು ಕತೆ ಡಿಸ್ಕಸ್ ಮಾಡಿದಾಗ
ಫಸ್ಟು ಐಡಿಯಾ ಓಕೆ ಅನ್ನಿಸ್ತು ಅವ್ರಿಗೆ. ಆಮೇಲೆ ಕತೆಗೆ ಹೋದಾಗ ಇದು ಸಣ್ಣ ಸಿನಿಮಾ ಆಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೀವು ಅಂದ್ಕೊಂಡು ನಾನೊಂದಷ್ಟು ಜನ ಹೇಳಿದ್ದೆ, ಇಂಥವ್ರು ಇಟ್ಕೊಂಡು ಒಂದು ಸಿಂಪಲಾಗಿ ಒಂದು ಸಿನಿಮಾ ಮಾಡಿಬಿಡೋಣ. ಅಂದರೆ ಒಂದು ಫ್ರಸ್ಟ್ರೇಷನ್ ಇರುತ್ತಲ್ವ, ಏನು ವರ್ಕೌಟ್ ಆಗ್ತಾಯಿಲ್ಲ ರತ್ನಮಂಜರಿ ಆದಮೇಲೆ. ಸೊ ಅದಕ್ಕೆ ಏನಾದರೂ ಅಂದರೆ ನಾವು ಚಲಾವಣೆಯಲ್ಲಿ ಇರಬೇಕಲ್ವ, ಸುಮ್ಮನೆ ಐಡ್ಲಾಗಿ ಸುಮಾರು ದಿವಸ ಇರೋಕ್ಕಾಗಲ್ಲ. ಅದಕ್ಕೆ ಏನಾದರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನಾದರೂ ಮಾಡಿಬಿಡೋಣ, ಈ ಥರ ಕ್ಯಾರೆಕ್ಟ್ರ್ ಇವ್ರನ್ನ ಅಂದ್ಕೊಂಡಿದ್ದೀನಿ ಅಂತ. ಅವರು ಈ ಕತೆಗೆ ನೀವು ಹೇಳಿದ್ದವ್ರಿಗೆ ಯಾರೂ ಸೆಟ್ ಆಗೋಲ್ಲ, ಓಕೆ ಇದಕ್ಕೆ ಬೇರೆಯೇ ಬೇಕು, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ನನಗೆ ಕಿರಣ್ ರಾಜು ಅವ್ರನ್ನ ಪರಿಚಯ ಮಾಡಿಸಿದ್ದು. ಕಿರಣ್ ರಾಜು ನನಗೆ ಕನ್ನಡತಿ ಸೀರಿಯಲ್ ಹೇಳಿದ ತಕ್ಷಣ ಕನ್ನಡತಿ ಸೀರಿಯಲ್ ಬಗ್ಗೆ ಗೊತ್ತಿತ್ತು. ನಾನು ಸೀರಿಯಲನ್ನು ಯಾವತ್ತೂ ನೋಡ್ತಾ ಇರಲಿಲ್ಲ ಆ್ಯಂಡ್ ಇಟ್ಸ್ ವೆರಿ ಪಾಪ್ಯುಲರ್. ಆಯಿತು ಮಾತಾಡೋಣ ಅಂತ ಮಾತಾಡಿ ನನಗೆ ಅವರು ನೋಡಿದಾಗಲೇ ಫಸ್ಟ್ ಟೈಮ್ ನೋಡಿದ ತಕ್ಷಣ ಇವು ಚಾಕ್ಲೇಟ್ ಹೀರೋ ಅಲ್ವಾ, ಹಿಂಗೆ ಏನು ಅಂತ. ಬಟ್ ನಾನು ಯಾರೇ ನಾಯಕ ಆಗಿ ಸೆಲೆಕ್ಟ್ ಆದರೂ ಅವ್ರಿಗೆ ಆದಷ್ಟು ಒಂದು ನನ್ನದೇ ಆದ ಒಂದು ರಿಕ್ವೈರ್ಮೆಂಟ್ಸ್ ಇದೆ, ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು. ಸೊ ಇವ್ರಿಗೂ ಕಥೆಯೆಲ್ಲ ಹೇಳಿ ಈ ಥರ ನಿಮ್ಗೆ ಓಕೆ ಆದರೆ ನಂದು ರಿಕ್ವೈರ್ಮೆಂಟ್ಸ್ ಈ ಥರ ಇದೆ, ಸ್ವಲ್ಪ ಪೂರ್ವ ತಯಾರಿ ಮಾಡಬೇಕು, ಯಾಕಂದರೆ ಒಂದು ಕಂಪ್ಲೀಟ್ ಆರ್ಟಿಸ್ಟ್ ಥರ ಇರಬೇಕು. ಸಿನಿಮಾ ಏನಾಗುತ್ತೋ ಬಿಡಿಸೋ ಸೆಕೆಂಡ್ರಿ, ನಾವೆಲ್ಲ ಮಾಡಿರೋ ಕೆಲಸಕ್ಕೆ ನನ್ನ ಡೈರೆಕ್ಷನ್ ಚೆನ್ನಾಗಿದೆ ಅಂತ ಅನಿಸ್ಬೇಕು, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಅನಿಸ್ಬೇಕು, ಹಾಡುಗಳು ಚೆನ್ನಾಗಿದೆ ಅನಿಸ್ಬೇಕು, ಮ್ಯೂಸಿಕ್ ಡೈರೆಕ್ಟ್ರು, ನಾಯಕನೂ ಒಳ್ಳೆ ಭರವಸೆ ನಾಯಕ ಅಂತ ಅನಿಸ್ಬೇಕು. ಇದು ನಮ್ಮದು ಫಸ್ಟ್ ಪ್ರಯಾರಿಟಿ. ಇದನ್ನೆಲ್ಲ ನಾನು ಕಿರಣ್ ಅವ್ರಿಗೆ ಹೇಳಿದಾಗ ಅವರು ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡೋದು, ನೀವೇನು ಹೇಳ್ತೀರೋ ನಾನು ಮಾಡ್ತೀನಿ ಅಂತ. ಇನ್ಫ್ಯಾಕ್ಟ್ ಮುಂಚೆನೇ ಒಬ್ಬರು ಚಾನಲ್ ಹೆಡ್ ಹತ್ರ ನಾನು ಮಾತಾಡುವಾಗಲೂ ಅಷ್ಟೇ, ಇವರು ಚಾಕ್ಲೇಟ್ ಹೀರೋ, ಇವ್ರನ್ನ ಇಟ್ಕೊಂಡು ನೀವು ಹೆಂಗೆ ನೀವು ಕತೆ ನೋಡಿದ್ರೆ ಪುನೀತ್ ಸರ್ಗೆ, ದುನಿಯಾ ವಿಜಯ್ ಅವ್ರಿಗೆ ಈ ಥರದೊಂದು ಕತೆ ಮಾಡಿದ್ದೀರ, ಇದು ಹೆಂಗೆ ಅಂತ. ನೀವು ಒಂದು 3 ತಿಂಗಳು ಬಿಟ್ಟು ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಅಂತ. ಆವಾಗ ಫಸ್ಟ್ ಟೀಸರ್ ಬಿಟ್ಟಾಗಲೇ ಎಲ್ಲರೂ ಒಂಥರ ಏನೋ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಆ ಥರ ಅವ್ರದ್ದು ಫಸ್ಟ್ ಟೀಸರ್ 6 ಪ್ಯಾಕಲ್ಲಿ ಆ ಒಂದು ಟೀಸರೆಲ್ಲ ಬಿಟ್ಟಾಗ ನನಗೂ ಸುಮಾರು ಕಾಲ್ಸ್ ಬಂತು. ನೀವು ಅಂದರೆ ನಿಮ್ಮ ಟೀಮ್ ಎಫರ್ಟ್ ಗೊತ್ತಾಗುತ್ತೆ, ಅವರು ಕನ್ನಡತಿಗೂ ಇದಕ್ಕೂ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಇದೆ, ತುಂಬ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಅದೇ ಈಗ ಭರ್ಜರಿ ಗಂಡು. ಯಶಾ ಅವ್ರದ್ದು ಫಸ್ಟ್ ಅಪ್ರೋಚ್ ಆಗಿದೆ ಯಶಾ ಅವ್ರನ್ನ ನನಗೆ ಸೋಷಿಯಲ್ ಮೀಡಿಯಾಲ್ಲೇ ಅವ್ರ ಮ್ಯಾನೇಜರ್ ಪರಿಚಯ ಆಗಿ. ಬಟ್ ಅವಾಗ ಏನಂದರೆ ನಾನು ಅಪ್ರೋಚ್ ಮಾಡೋ ಟೈಮಿಗೆ ಸಖತ್ ಆಫರ್ಸ್ ಇತ್ತು ಅವ್ರಿಗೆ. ಬೈರಾಗಿ ಸ್ಟಾರ್ಟ್ ಆಯಿತು, ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಇದ್ದಿದ್ದು ನನ್ನ ಡೇಟ್ಸ್ ಕ್ಲಾಶ್ ಆಯಿತು. ಅವ್ರು ಹೇಳಿದ್ರು ಬ್ಯುಸಿ ಇದ್ದಾರೆ ಆಗಲ್ಲ ಅಂತ. ಅದಾದಮೇಲೆ ಬೇರೆಯವರೆಲ್ಲ ಟ್ರೈ ಮಾಡಿದ್ವಿ, ಮತ್ತೆ ಅವರೇ ಫೋನ್ ಮಾಡಿದ್ರು ಸ್ವಲ್ಪ ದಿವಸ ಆದಮೇಲೆ, ಒಂದು ಸಿನಿಮಾ ಮುಂದೆ ಹೋಗಿದೆ ನೀವು ಮಾಡ್ಕೊಳ್ಳಿ ಅಂತ. ಸೊ ಅದೇ ಯಾರ್ಯಾರಿಗೆ ಋಣ ಬರೆದಿರುತ್ತೋ ಅವರು ಅಷ್ಟೇ. ನನಗೆ ಕ್ಯಾರೆಕ್ಟ್ರ್ ಏನಂದರೆ ಅದರಲ್ಲಿ ತುಂಬ ಇನ್ನೋಸೆಂಟ್ ಕ್ಯಾರೆಕ್ಟ್ರು, ಮಾತೇ ಆಡಲ್ಲ. ಅಂದರೆ 2 ಶೇಡ್ಸ್ ಇದೆ ಅದರಲ್ಲಿ. ಒಂದು ಕಡೆ ಅವನಿಗೆ ಹೀರೋಗೆ ನಾಯಕನಿಗೆ ಆ ಹುಡುಗಿ ಪರಿಚಯ ಆಗೋದು ಅವ್ರ ತಂಗಿ ಹೇಳ್ತಾಳೆ ಅವ್ನು ಮಾತೇ ಆಡಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತ. ಬಟ್ ಇವನು ಪ್ರತ್ಯಕ್ಷವಾಗಿ ನೋಡೋದು ಬೇರೆ ಥರ ಇರುತ್ತೆ. ಸೊ ಈ ಥರ ಇದು ನನಗೆ ಇನ್ನೋಸೆನ್ಸ್ ನನಗೆ ತುಂಬ ಬೇಕಾಗಿತ್ತು. ಸೊ ಅದನ್ನು ಇನ್ನೋಸೆನ್ಸ್ ನೀವು ಕ್ಯಾರಿ ಮಾಡಬೇಕಂದ್ರೆ ಫೇಸ್ ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ ತಕ್ಷಣ ಹೌದು ಅನ್ಬೇಕು. ಕೆಲವ್ರನ್ನ ಬಲವಂತವಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಮಾಡೋದಿರುತ್ತೆ, ಕೆಲವರು ನಿಮಗೇನು ಬೇಡ, ಸುಮ್ಮನೆ ನಿಲ್ಲಿಸಿದ್ರೆ ಮುಖ ಅವ್ರು ಸೈಲೆಂಟಾಗಿದ್ದರೆ ಇನ್ನೋಸೆಂಟು ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಕ್ಯಾರೆಕ್ಟ್ರು ಯಶಾ ಅವರು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಆ ಒಂದು ಔಟ್ಪುಟ್ನ ಆಚೆ ಬರೋಕ್ಕೆ ಕೆಲವ್ರದ್ದು ಎಫರ್ಟ್ ಇದೆ. ಮೇಕಪ್ ಮ್ಯಾನು ಮತ್ತು ಕಾಸ್ಟ್ಯೂಮ್ಸು ಆ್ಯಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾಮ್ಯಾನ್. ಲೈಟಿಂಗ್ಸಲ್ಲೆಲ್ಲ ತುಂಬ ಆಟ ಆಡಿದ್ದಾರೆ. ಕೆಲವು ಅವ್ರ ಇಂಟ್ರಡಕ್ಷನ್ ಸೀನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಒನ್ ಆಫ್ ದ ಹೈಲೈಟ್ ಕ್ಯಾರೆಕ್ಟರ್ಸ್. ಹೀರೋಯಿನ್ ಇಂಟ್ರಡಕ್ಷನ್ಗೆ ನಾವೊಂದು ಸುಮಾರು ಒಂದು 400-500 ಜನ ಇದ್ವಿ ಅನಿಸುತ್ತೆ ದೇವಸ್ಥಾನದಲ್ಲಿ ಆ ಒಂದು ಕ್ಯಾರೆಕ್ಟರ್ ಸೀನ್, ಇಂಟ್ರಡಕ್ಷನ್ ಸೀನ್ ಮಾಡೋಕ್ಕೆ. ಸೊ ಎಲ್ಲರ ಮನಸ್ಸಲ್ಲೂ ಉಳಿಯುವಂಥ ಶೂಟಿಂಗ್ ಅದು. ಔಟ್ಪುಟ್ ಏನು ಅದು ಸೆಕೆಂಡ್ರಿ. ನಾವು ಮಾಡಿದ್ದು ಒಂದು 400-500 ಜನ ಇಡೀ ರಾತ್ರಿ ಶೂಟ್ ಮಾಡಿದ್ವಿ ಹೀರೋಯಿನ್ ಇಂಟ್ರಡಕ್ಷನ್ ಸೀನಿಗೆ ಮಾತ್ರ. ನಾನು ಅಂದ್ಕೊಂಡಿದ್ದು ಕಥೆಯಲ್ಲಿ ಬರೋವಾಗ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅದನ್ನು. ಈ ಥರ ದೀಪೋತ್ಸವ ಆಗುತ್ತೆ, ಆ ದೀಪಗಳ ಮಧ್ಯೆ ನಾವು ಹೀರೋಯಿನ್ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ನಾನು ಹೇಳೋದು ಸಿಂಪಲಾಗಿ ಹೇಳ್ಬಿಡ್ತೀನಿ. ಬಟ್ ಅದನ್ನು ಎಷ್ಟು ಮೈಂಡಿಗೆ ಹಾಕ್ಕೊಂಡ್ರು ಯಾರೋ ನಮ್ಮ DOP ಕಿಟ್ಟಿ ಕೌಶಿಕು ಹಾಕ್ಕೊಂಡು ನನಗೆ ಫ್ರೇಮ್ ಇಟ್ಟು ತೋರಿಸಿದಾಗಲೇ ನನಗೆ ಇದೆಲ್ಲ ಇಷ್ಟು ಸೀನ್ ನಾನು ಬರೆದಿದ್ದ, ಅಂದರೆ ನಾನು ನಿಜವಾಗ್ಲೂ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅಂತ ಅನಿಸ್ಬಿಡುತ್ತೆ. ಅಂದರೆ ಅದು ಅಷ್ಟು ಅದ್ದೂರಿಯಾಗಿ ನಾವು ಶೂಟ್ ಮಾಡಿ ಆ್ಯಂಡ್ 100% ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಅವರೇನಿಲ್ಲ, ಸುಮ್ಮನೆ ಮುಗ್ಧತೆ ಅಂದರೆ ಇನ್ನೋಸೆನ್ಸ್ ಅಂದರೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಅವ್ರ ಪಾಡಿಗಿದ್ದರೆ ಸಾಕಿನ್, ಬೇರೆ ಎಲ್ಲ ಆ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳು ಅದನ್ನು ತುಂಬಿಸ್ಕೊಂಡು ಹೋಗುತ್ತೆ. ಎಷ್ಟು ಶೂಟ್ ಮಾಡಿದ್ರು ಸರ್? ಅಷ್ಟು 2 ನಿಮಿಷ ಅದನ್ನು ಇಡೀ ರಾತ್ರಿ ಹೋಲ್ ನೈಟ್ ಫ್ರಮ್ 6:30 ಪ್ರಿಪ್ರೇಷನ್ ಬಂದು ಮಧ್ಯಾಹ್ನದಿಂದ ಇತ್ತು. ಮಧ್ಯಾಹ್ನದಿಂದ ಪ್ರಿಪ್ರೇಷನ್ ಮಾಡಿ ಆ ದೀಪೋತ್ಸವ ಮತ್ತು ಇಡೀ ದೇವಸ್ಥಾನಕ್ಕೆ
ಅಲಂಕಾರ ಮಾಡೋದಿರ್ಬೋದು. ಆಮೇಲೆ ಒಂದು ಕಡೆ ಒಂದು ಸಂಗೀತ ಕಚೇರಿ ನಡೀತಾ ಇರುತ್ತೆ, ದೈವ ಆರಾಧನೆ ಅಂತ ಇರುತ್ತಲ್ಲ, ಅದಕ್ಕೂ ಇದಕ್ಕೂ ಎಲ್ಲ ಹೋಲಿಕೆ ಮಾಡೋವಂಥ ಒಂದು ಕ್ಯಾರೆಕ್ಟರ್. ನಿಮ್ಗೆ ಏನು ಚಾನ್ಸ್ ಇತ್ತು ಅಂತ ನಿಮ್ಮ ಇಲ್ಲ ನಾನೇ ಹೇಳ್ತೀನಿ. ಅವನು ಅದು ಚೆನ್ನಾಗಿದೆ. ಅವನಿಗೆ ನಾನು ಅದೇ ಹೇಳಿದೆ, ಅವ್ನು ನನ್ನ ಮೊಬೈಲಲ್ಲಿ ಇವತ್ತಿಗೂ ಟೊಮೆಟೊ ಅಂತಲೇ ನಾನು ಸೇವ್ ಮಾಡಿರೋದು. ಅವ್ನು ನನಗೆ 4 ವರ್ಷದಿಂದ ನನ್ನ ಹತ್ರ ಡ್ಯಾನ್ಸ್ ಕಲಿಯಕ್ಕೆ ಬರ್ತಿದ್ದ. ಬೆಳಗ್ಗೆ ಎದ್ದು 6 ಗಂಟೆಗೆ ಒಂದು ಟೊಮೆಟೊ ಕೈಲಿ ಇಟ್ಕೊಂಡು ಬರೋದು ನಮ್ಮ ಮನೆಗೆ. ಒಂದು ಟೊಮೆಟೊ ಅವ್ರ ಅಮ್ಮ ಕಳಿಸೋದು. ಅವ್ನು ಬೆಳಗ್ಗೆ 6 ಗಂಟೆಗೆ ಟೊಮೆಟೊ ತಿನ್ನೋ ಅಭ್ಯಾಸ. ಟೊಮೆಟೊ ತಿಂದ ಅಭ್ಯಾಸ. ಒಂದು ಟೊಮೆಟೊ ಇಟ್ಕೊಂಡು ಬಂದು ನಮಗೆ ಡ್ಯಾನ್ಸ್ ಕ್ಲಾಸ್ಗೆ ಎಬ್ಬಿಸಿ 6:30 ಡ್ಯಾನ್ಸ್ ಕ್ಲಾಸ್. ಆಮೇಲೆ ಅವನು ದೊಡ್ಡವನಂದರೆ ಅವನಿಗೆ ಸ್ವಲ್ಪ ಬ್ರೇಕಪ್ ಆಯಿತು ನನಗೆ. ಬಟ್ ನನ್ನ ತಮ್ಮನ ಜೊತೆ ಎಲ್ಲ ಅವನು ಒಡೆದಾಟ ಇತ್ತು ನನಗೆ. ಆವಾಗ ರತ್ನಮಂಜರಿ ಮಾಡೋವಾಗ ಗೊತ್ತಾಯಿತು ಅವನು ಈ ಥರ ಎಲ್ಲ ಟ್ರೈ ಮಾಡ್ತಿದ್ದಾನೆ, ಶಾರ್ಟ್ ಮೂವೀಸು ಅದು ಇದೆಲ್ಲ ಮಾಡ್ತಾಯಿದ್ದಾನೆ ಅಂತ. ರತ್ನಮಂಜರಿಗೆ ಒಂದು ಕ್ಯಾರೆಕ್ಟ್ರಿಗೆ ನಾನು ಅವನು ಒಳ್ಳೆ ಫಿಸಿಕ್ ಬಾಡಿ ಎಲ್ಲ ಇದು ನೋಡಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ, ಒಂದು ಸುಮ್ಮನೆ ಕ್ಯಾರೆಕ್ಟರ್ ಮಾಡೋ ಅಂತ, ಒಂದು ಫೈಟ್ ಸೀನು ಅಂತ. ಆ ಟೈಮಿಗೆ ಅದನ್ನು ಪ್ರೋಸೆಸ್ ಇರುವಾಗಲೇ ಅವನೇ ಶ್ರೀಮನ್ನಾರಾಯಣ ಬಂತು, ನನ್ನನ್ನು ಕೇಳ್ದ ನಾನೇನು ಮಾಡಲಿ ಅಂತ. ಅದರಲ್ಲಿ ಕ್ಯಾರೆಕ್ಟರ್ ಚೆನ್ನಾಗಿದೆ, ಅದನ್ನು ಮಾಡು, ಇದರಲ್ಲಿ ನಿಂಗೂ ನಾನು ಏನೋ ಮಾಡಬೇಕು ನೀನನ್ನು ಅಂತ ಮಾಡ್ತಿರೋದಲ್ವಾ, ಬಟ್ ನೀನು ಅದನ್ನು ಮಾಡು ಅಂತ ಹೇಳಿ ಅದನ್ನು ಬಿಟ್ಟ. ಅದು ಒಂದು ಅಪೀರಿಯನ್ಸ್ ಅಂತೂ ಇದೆ, ಎಲ್ಲ ಒಂದು ಸಣ್ಣ ಕ್ಯಾರೆಕ್ಟರ್ ಬರ್ತಾನೆ. ಅದು ಮೈಂಡಲ್ಲಿ ಇದ್ದಿದ್ದರಿಂದ ಇದರಲ್ಲಿ ನಾನು ಈ ಕಥೆನ ಬರ್ಕೊಂಡಾಗ ಕಾಲೇಜ್ ಎಪಿಸೋಡ್ ಯಾರು ಮಾಡ್ಸೋದು ಅಂತ ಅಂದಾಗ ಇವಾಗ ಕಿರಣ್ ರಾಜು 6 ಪ್ಯಾಕ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ತಯಾರಿ ಇದೆ. ಆ ಜೊತೆ ಇದ್ದಾಗ ಫ್ರೆಂಡು ಹಂಗೆ ಇರಬೇಕು. ಇವಾಗ ಯಾವಾಗಲೂ ಫ್ರೆಂಡ್ ಅಂದರೆ ಈಗ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸು ಆಲ್ಮೋಸ್ಟ್ ನನ್ನ ಥರನೇ ಬಿಹೇವಿಯರ್ ಇರುತ್ತೆ ಅಲ್ವಾ. ಒಬ್ರಿಗೊಬ್ಬರು ಏನು ಇಷ್ಟನೋ ಅಂದರೆ ಹಂಗೆ ಕ್ಲೋಸ್ ಫ್ರೆಂಡ್ ಆಗೋದು ಹಂಗೆ. ನನ್ನ ಇಷ್ಟನೇ ಅವನಿಷ್ಟ ಆಗಿರುತ್ತೆ, ಥಾಟ್ಸ್ ಎಲ್ಲ ಒಂದೇ ಥರ ಇರುತ್ತೆ ಅಲ್ವಾ. ಸೊ ಅಪೀರಿಯನ್ಸು ಅಷ್ಟೇ. ನಾನೊಬ್ಬ ಮಾತ್ರ ಒಳ್ಳೆ ಬಟ್ಟೆ ಕಾಸ್ಟ್ಲಿ ಎಲ್ಲ ಹಾಕ್ಕೊಂಡು ನನ್ನ ಕ್ಲೋಸ್ ಫ್ರೆಂಡ್ಸ್ ಅನ್ನೋನು ತೀರಾ ಕೆಟ್ಟದಾಗಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಹಂಗೆ ಮ್ಯಾಚ್ ಆಗೋದು ವೈಬ್ಸು. ಸೊ ಅದಕ್ಕೊಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಅಂದಾಗ ಇವೊಂದು ನನಗೆ ಫಿಸಿಕ್ಕೆಲ್ಲ ಇವನು ಜಿಮ್ ಇದೆಲ್ಲ ಇತ್ತಲ್ಲ, ಸೊ ಅವ್ನಿಗೆ ಕರೆದು ಹೇಳಿದೆ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಬಟ್ ಪೂರ್ವ ತಯಾರಿ ಮಾಡಬೇಕು, ನನಗೆ ಫೈಟ್ ಎಲ್ಲ ಇದೆ, ಅದರಿಂದ ನೀನು ನನ್ನ ಸುಮ್ಮನೆ ಏನೋ ಬಂದು ಕ್ಯಾರೆಕ್ಟ್ರು ಅಫ್ಕೋರ್ಸ್ ಫೈಟ್ ಮಾಸ್ಟರ್ ಮಾಡ್ತಾರೆ, ನಿನ್ಗೇನು ಕೆಪಾಸಿಟಿ ಇದೆಯೋ ಅದನ್ನು ಇಟ್ಕೊಂಡು ಮಾಡ್ತಾರೆ, ಬಟ್ ಅದ್ರಲ್ಲಿ ನಿನ್ನ ಎಫರ್ಟ್ ಇರಬೇಕು. ನನಗೆ ಫೈಟ್ ಮಾಸ್ಟರ್ ಖುಷಿ ಆಗಬೇಕು ನಿಮಗೆ ಫೈಟ್ ಮಾಡೋಕ್ಕೆ. ಡ್ಯಾನ್ಸ್ ಮಾಸ್ಟರ್ ನಿನಗೆ ಕೊರಿಯೋಗ್ರಫಿ ಮಾಡೋಕ್ಕೆ ಅವ್ರಿಗೆ ಖುಷಿ ಆಗಬೇಕು. ಡ್ಯಾನ್ಸ್ ಗೊತ್ತಿತ್ತು ಯಾಕಂದರೆ ಕಲಿತಿದ್ದ ಅಂತ. ಸೊ ಹಂಗಾಗಿ ನಾನು ಹೇಳಿದ್ದನ್ನೆಲ್ಲ ಒಪ್ಕೊಂಡು ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಟ್ರೈ ಮಾಡಿದ್ದಾರೆ. ಪ್ರತಿ ದಿವಸ ನಂಗೆ ವೀಡಿಯೋಸ್ ಬರೋದು, ಆಮೇಲೆ ನಾನು ರೆಫರೆನ್ಸ್ ಕಳಿಸ್ತಿದ್ದೆ ಇಬ್ಬರಿಗೂ ಅಷ್ಟೇ, ಕಿರಣ್ಗೂ ಅವ್ರಿಗೆ ಇವ್ರಿಗೂ ಅಷ್ಟೇ. ಆಮೇಲೆ ನಾನು ಏನೇ ಎಫರ್ಟ್ ಹಾಕಲಿ ಅದಕ್ಕೆ ರಿಟರ್ನ್ಸ್ ಇರೋದು ನನಗೆ. ಅಂದರೆ ನನಗೆ ಕಿರಣ್ಗೆ ಏನೋ ಫೈಟ್ ಇರ್ಬೋದು ಅಥವಾ ಕಡ್ಡಿ ಫೈಟ್ ಮಾಡುವಾಗ ಅದನ್ನೆಲ್ಲ ಕಳಿಸಿದ್ರೆ ಒಂದು 3-4 ಡೇಸ್ ಆದಮೇಲೆ ಅವರು ಟ್ರೈ ಮಾಡೋದೆಲ್ಲ ನನಗೆ ವೀಡಿಯೋಸ್ ಬರೋದು, ಆವಾಗ ನನಗೂ ಖುಷಿ. ಸೊ ಹಂಗಾಗಿ ಇವ್ರು 3 ಜನ ಬಂದಿದ್ದು ಅನ್ಬೋದು. ಯಾವ ಪಾತ್ರ ಮಾಡಿದ್ದೀರಾ ಸರ್? ಸುಪಾರಿ ಬಾಯ್ಸ್ ಅಂತ 4 ಜನ ಬರ್ತಾರೆ, ಇಡೀ ಸಿನಿಮಾ ಹೋಗ್ತಾನೆ ಇರ್ತಾರೆ. ಅವಾಗ ಕೂದಲೆಲ್ಲ ತುಂಬ ಉದ್ದ ಬಿಟ್ಟಿದ್ದೆ. ಅದರಲ್ಲಿ ಅದೇ 4 ಜನ ಪೂರ್ತಿ ರಕ್ಷಿತ್ ಸರ್ನ ಈ ಸಿನಿಮಾ ಅವ್ರ ಜೊತೆ ಓಡಾಡ್ತಾರೆ. ಫುಲ್ ಚೇಂಜ್. ಹೌದು.